ಕಳೆದ 2 ದಿನಗಳಿಂದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಬಂದರ್ನಲ್ಲಿ ಲಂಗರು ಹಾಕಿವೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರುವುದರಿಂದ ಮೀನುಗಾರಿಕೆಗೆ ಹೊಡೆತ ಬಿದ್ದಿದೆ. ಮೀನುಗಾರರನ್ನು ಕಂಗೆಡಿಸಿದ ಹವಾಮಾನ ವೈಪರೀತ್ಯ. ಬಂದರುಗಳಲ್ಲಿ ಲಂಗರು ಹಾಕಿದ ಯಾಂತ್ರಿಕ ದೋಣಿಗಳು. ಬಂದರಿನಲ್ಲಿ ಲಂಗರು ಹಾಕಿರುವಂತಹ ಯಾಂತ್ರಿಕ ದೋಣಿಗಳು, ಮೀನಿನ ವಾಹನಗಳಲ್ಲಿ ಬಾಕ್ಸ್ಗಳಿರುವ ದೃಶ್ಯ. ಕರಾವಳಿಯಲ್ಲಿ ಕಳೆದ 2 ದಿನಗಳಿಂದ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಲಂಗರು ಹಾಕಿವೆ. ಮೇ 31ರವರೆಗೆ ಮಾತ್ರ ಮೀನುಗಾರಿಕೆ ನಡೆಯಲಿದೆ. ಈಗಲೇ ಹವಾಮಾನ ವೈಪರೀತ್ಯ ಉಂಟಾಗಿರುವುದು ಕಡಲ ಮಕ್ಕಳನ್ನ ಕಂಗೆಡಿಸಿದೆ. ಬೋಟ್ ಎಲ್ಲ ಬಂದ್ ಮಾಡಿದ ಕಾರಣ ಅಂತ ಹೇಳಿದ್ರೆ, ಈಗ 2-3 ದಿವಸ ಆಯ್ತು ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಗಾಳಿ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಗಾಳಿ ಹೋಗ್ತಾ ಇದೆ. ಆದ ಕಾರಣದಿಂದ ಬೋಟ್ ಎಲ್ಲ ಸ್ವಲ್ಪ ದಡಂಗ್ ನಿಲ್ಸಿದೆ. ಯಾಕಂತ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ 12 ಗಂಟೆ ಬಂದು ಬೋಟ್ ಕಟ್ಟಾಕೋದು. ಅವರು ಅಲ್ಲಿ ದುಡಿಲಿಕ್ಕೂ ಆಗೋದಿಲ್ಲ, ನಮ್ಮ ಓನರ್ ಡೀಸೆಲ್ ಖರ್ಚು ಪೂರೈಸುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ತದಡಿ, ಹೊನ್ನಾವರ, ಭಟ್ಕಳದಲ್ಲಿ ಮೀನುಗಾರಿಕೆಯ ಯಾಂತ್ರಿಕ ದೋಣಿಗಳು ಕಡಲಿಗೆ ಇಳಿದಿಲ್ಲ. ಕೊಲ್ಲಿವಾರ್ ಎಫೆಕ್ಟ್ನಿಂದ ಗ್ಯಾಸ್ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿದೆ. ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಹೋಟೆಲ್ಗಳಿಂದ ಊಟ, ಉಪಹಾರ, ಪಾರ್ಸೆಲ್ ತಂದು ನೀಡ್ತಾ ಇದ್ದಾರೆ. ಇದು ಬೋಟ್ ಮಾಲೀಕರಿಗೆ ಕಷ್ಟವಾಗ್ತಾ ಇದೆ. ಈ ನಡುವೆ ಅಲ್ಪ ಸ್ವಲ್ಪ ಸಿಕ್ಕಿದ ಮೀನುಗಳಿಗೆ ಸೂಕ್ತ ದರವಿಲ್ಲ. ಹೀಗಾಗಿ ಸಾಕಷ್ಟು ಹಣ ವ್ಯಯಿಸಿ ಡೀಸೆಲ್ ತುಂಬಿ ಮೀನು ಹಿಡಿದು ತಂದರೂ ಕೂಡ ನಷ್ಟವಾಗ್ತಾ ಇದೆ ಅನ್ನೋದು ಮಾಲೀಕರ ಅಳಲು. ಇಲ್ಲಿ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ, ಪಾಪ ದೂರ ಊರಿಂದ ಮಂಗಳೂರು ಆ ಸೈಡಿಂದೆಲ್ಲ ಬಂದ್ಕೊಂಡು ಇಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಅವ್ರಿಗೇನಂತ ಹೇಳಿದ್ರೆ ನಮ್ದು ಆ ಚಟ್ಲಿ ನೋಡೋದಕ್ಕೆ ರೇಟ್ ಸಿಗ್ತಿಲ್ಲ. ಅದ್ರ ಸಲುವಾಗಿ ಅವರೆಲ್ಲ ಇವತ್ತು ಸ್ವಲ್ಪ ದಡಕ್ಕೆ ಬಂದ್ಕೊಂಡು ಓನರ್ ಹತ್ರ ಮಾತಾಡಿ ಈ ರೇಟಿನ ಬಗ್ಗೆ ಸ್ವಲ್ಪ ಏನಾದ್ರು ನಮ್ಗೆ ಜಾಸ್ತಿ ಮಾಡ್ಕೊಂಡಾಗೆ ನಮಗೆ ವರ್ಕೌಟ್ ಆಗುದಿಲ್ಲ. ಮತ್ತೆ ಅದೇ ರೀತಿ ಇವ್ರಿಗೆ ಓನರ್ಗೂ ವರ್ಕೌಟ್ ಆಗುದಿಲ್ಲ. ಯಾಕೆ ಕೇಳಿದ್ರೆ ಡೀಸೆಲ್ ಇಂದ ಸಮಸ್ಯೆನೂ ಆಗಿದೆ. ಮತ್ತೆ ಅದೇ ರೀತಿ ಇಲ್ಲಿ ಏನಾಗಿದೆ ಕೇಳಿದ್ರೆ, ಈಗ ಊಟಕ್ಕೆ ನಾವೆಲ್ಲ ಸ್ವಲ್ಪ ಸಿಲಿಂಡರ್ ಮತ್ತೆ ಅದೆಲ್ಲ ಇದು ಮಾಡ್ತದೆ. ಈಗ ಪಾಪ ಅವರು ನಾವು ಹೋಟೆಲಿಂದ ತಂದ್ಕೊಂಡು ಕೊಡೋ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕಂಗೆಟ್ಟಿದಂತಹ ಬೋಟ್ ಮಾಲೀಕರು ಹಾಗೂ ಕಾರ್ಮಿಕರು ಈಗ ಹವಾಮಾನ ವೈಪರೀತ್ಯದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಏಪ್ರಿಲ್ ಮೇನಲ್ಲಿ ಮೀನುಗಾರಿಕೆ ಹೆಚ್ಚಾಗುವ ವೇಳೆಯಲ್ಲೇ ವಾತಾವರಣ ಬದಲಾವಣೆ ಆಗಿರುವುದು ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದಂತಾಗಿದೆ. ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ನಡುವೆ ಯುದ್ಧ ಮುಂದುವರೆದಿರುವುದರಿಂದ ಸಿಕ್ಕಂತ ಮೀನುಗಳಿಗೆ ಕೂಡ ಬೇಡಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ಸಾಕಷ್ಟು ಪ್ರಮಾಣದ ಹೋಟೆಲ್ಗಳು ಕೂಡ ಈಗ ಬಂದ್ ಆಗಿದೆ ಸಿಲಿಂಡರ್ ಸಮಸ್ಯೆಯಿಂದಾಗಿ. ಹೀಗಾಗಿ ಹೋಟೆಲ್ಗಳಿಗೆ ಇಲ್ಲಿ ಸಿಕ್ಕಂತಹ ಮೀನುಗಳು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಬೋಟ್ ಮಾಲೀಕರಾಗಿರ್ಬೋದು, ಖಲಾಸಿಗಳಾಗಿರ್ಬೋದು, ಚಾಲಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ 2 ದಿನಗಳಿಂದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಬಂದರ್ನಲ್ಲಿ ಲಂಗರು ಹಾಕಿವೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರುವುದರಿಂದ ಮೀನುಗಾರಿಕೆಗೆ ಹೊಡೆತ ಬಿದ್ದಿದೆ. ಮೀನುಗಾರರನ್ನು ಕಂಗೆಡಿಸಿದ ಹವಾಮಾನ ವೈಪರೀತ್ಯ. ಬಂದರುಗಳಲ್ಲಿ ಲಂಗರು ಹಾಕಿದ ಯಾಂತ್ರಿಕ ದೋಣಿಗಳು. ಬಂದರಿನಲ್ಲಿ ಲಂಗರು ಹಾಕಿರುವಂತಹ ಯಾಂತ್ರಿಕ ದೋಣಿಗಳು, ಮೀನಿನ ವಾಹನಗಳಲ್ಲಿ ಬಾಕ್ಸ್ಗಳಿರುವ ದೃಶ್ಯ. ಕರಾವಳಿಯಲ್ಲಿ ಕಳೆದ 2 ದಿನಗಳಿಂದ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಲಂಗರು ಹಾಕಿವೆ. ಮೇ 31ರವರೆಗೆ ಮಾತ್ರ ಮೀನುಗಾರಿಕೆ ನಡೆಯಲಿದೆ. ಈಗಲೇ ಹವಾಮಾನ ವೈಪರೀತ್ಯ ಉಂಟಾಗಿರುವುದು ಕಡಲ ಮಕ್ಕಳನ್ನ ಕಂಗೆಡಿಸಿದೆ. ಬೋಟ್ ಎಲ್ಲ ಬಂದ್ ಮಾಡಿದ ಕಾರಣ ಅಂತ ಹೇಳಿದ್ರೆ, ಈಗ 2-3 ದಿವಸ ಆಯ್ತು ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಗಾಳಿ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಗಾಳಿ ಹೋಗ್ತಾ ಇದೆ. ಆದ ಕಾರಣದಿಂದ ಬೋಟ್ ಎಲ್ಲ ಸ್ವಲ್ಪ ದಡಂಗ್ ನಿಲ್ಸಿದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ 12 ಗಂಟೆ ಬಂದು ಬೋಟ್ ಕಟ್ಟಾಕೋದು. ಅವರು ಅಲ್ಲಿ ದುಡಿಲಿಕ್ಕೂ ಆಗೋದಿಲ್ಲ, ನಮ್ಮ ಓನರ್ ಡೀಸೆಲ್ ಖರ್ಚು ಪೂರೈಸುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ತದಡಿ, ಹೊನ್ನಾವರ, ಭಟ್ಕಳದಲ್ಲಿ ಮೀನುಗಾರಿಕೆಯ ಯಾಂತ್ರಿಕ ದೋಣಿಗಳು ಕಡಲಿಗೆ ಇಳಿದಿಲ್ಲ. ಕೊಲ್ಲಿವಾರ್ ಎಫೆಕ್ಟ್ನಿಂದ ಗ್ಯಾಸ್ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿದೆ. ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಹೋಟೆಲ್ಗಳಿಂದ ಊಟ, ಉಪಹಾರ, ಪಾರ್ಸೆಲ್ ತಂದು ನೀಡ್ತಾ ಇದ್ದಾರೆ. ಇದು ಬೋಟ್ ಮಾಲೀಕರಿಗೆ ಕಷ್ಟವಾಗ್ತಾ ಇದೆ. ಈ ನಡುವೆ ಅಲ್ಪ ಸ್ವಲ್ಪ ಸಿಕ್ಕಿದ ಮೀನುಗಳಿಗೆ ಸೂಕ್ತ ದರವಿಲ್ಲ. ಹೀಗಾಗಿ ಸಾಕಷ್ಟು ಹಣ ವ್ಯಯಿಸಿ ಡೀಸೆಲ್ ತುಂಬಿ ಮೀನು ಹಿಡಿದು ತಂದರೂ ಕೂಡ ನಷ್ಟವಾಗ್ತಾ ಇದೆ ಅನ್ನೋದು ಮಾಲೀಕರ ಅಳಲು. ಇಲ್ಲಿ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ, ಪಾಪ ದೂರ ಊರಿಂದ ಮಂಗಳೂರು ಆ ಸೈಡಿಂದೆಲ್ಲ ಬಂದ್ಕೊಂಡು ಇಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಅವ್ರಿಗೇನಂತ ಹೇಳಿದ್ರೆ ನಮ್ದು ಆ ಚಟ್ಲಿ ನೋಡೋದಕ್ಕೆ ರೇಟ್ ಸಿಗ್ತಿಲ್ಲ.
ಅದ್ರ ಸಲುವಾಗಿ ಅವರೆಲ್ಲ ಇವತ್ತು ಸ್ವಲ್ಪ ದಡಕ್ ಬಂದ್ಕೊಂಡು ಓನರ್ ಹತ್ರ ಮಾತಾಡಿ ಈ ರೇಟಿನ ಬಗ್ಗೆ ಸ್ವಲ್ಪ ಏನಾದ್ರು ನಮ್ಗೆ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ವರ್ಕೌಟ್ ಆಗುದಿಲ್ಲ. ಮತ್ತೆ ಅದೇ ರೀತಿ ಇವ್ರಿಗೆ ಓನರ್ಗೂ ವರ್ಕೌಟ್ ಆಗುದಿಲ್ಲ. ಯಾಕೆ ಕೇಳಿದ್ರೆ ಡೀಸೆಲ್ ಇಂದ ಸಮಸ್ಯೆನೂ ಆಗಿದೆ. ಮತ್ತೆ ಅದೇ ರೀತಿ ಇಲ್ಲಿ ಏನಾಗಿದೆ ಕೇಳಿದ್ರೆ ಈಗ ಊಟಕ್ಕೆ ನಾವೆಲ್ಲ ಸ್ವಲ್ಪ ಸಿಲಿಂಡರ್ ಮತ್ತೆ ಅದೆಲ್ಲ ಇದು ಮಾಡ್ತದೆ. ಈಗ ಪಾಪ ಅವರು ನಾವು ಹೋಟೆಲಿಂದ ತಂದ್ಕೊಂಡು ಕೊಡೋ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕಂಗೆಟ್ಟಿದಂತಹ ಬೋಟ್ ಮಾಲೀಕರು ಹಾಗೂ ಕಾರ್ಮಿಕರು ಈಗ ಹವಾಮಾನ ವೈಪರೀತ್ಯದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಏಪ್ರಿಲ್ ಮೇನಲ್ಲಿ ಮೀನುಗಾರಿಕೆ ಹೆಚ್ಚಾಗುವ ವೇಳೆಯಲ್ಲೇ ವಾತಾವರಣ ಬದಲಾವಣೆ ಆಗಿರುವುದು ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದಂತಾಗಿದೆ. ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ನಡುವೆ ಯುದ್ಧ ಮುಂದುವರೆದಿರುವುದರಿಂದ ಸಿಕ್ಕಂತ ಮೀನುಗಳಿಗೆ ಕೂಡ ಬೇಡಿಕೆ ಇಲ್ಲ. ಯಾಕಂತಂದ್ರೆ ಗೋವಾದಲ್ಲಿ ಸಾಕಷ್ಟು ಪ್ರಮಾಣದ ಹೋಟೆಲ್ಗಳು ಕೂಡ ಈಗ ಬಂದ್ ಆಗಿದೆ ಸಿಲಿಂಡರ್ ಸಮಸ್ಯೆಯಿಂದಾಗಿ. ಹೀಗಾಗಿ ಹೋಟೆಲ್ಗಳಿಗೆ ಇಲ್ಲಿ ಸಿಕ್ಕಂತಹ ಮೀನುಗಳು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಬೋಟ್ ಮಾಲೀಕರಾಗಿರ್ಬೋದು, ಖಲಾಸಿಗಳಾಗಿರ್ಬೋದು, ಚಾಲಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಳೆದ 2 ದಿನಗಳಿಂದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಬಂದರ್ನಲ್ಲಿ ಲಂಗರು ಹಾಕಿವೆ. ಅರಬ್ಬಿ ಸಮುದ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರುವುದರಿಂದ ಮೀನುಗಾರಿಕೆಗೆ ಹೊಡೆತ ಬಿದ್ದಿದೆ. ಮೀನುಗಾರರನ್ನು ಕಂಗೆಡಿಸಿದ ಹವಾಮಾನ ವೈಪರೀತ್ಯ. ಬಂದರುಗಳಲ್ಲಿ ಲಂಗರು ಹಾಕಿದ ಯಾಂತ್ರಿಕ ದೋಣಿಗಳು. ಬಂದರಿನಲ್ಲಿ ಲಂಗರು ಹಾಕಿರುವಂತಹ ಯಾಂತ್ರಿಕ ದೋಣಿಗಳು, ಮೀನಿನ ವಾಹನಗಳಲ್ಲಿ ಬಾಕ್ಸ್ಗಳಿರುವ ದೃಶ್ಯ. ಕರಾವಳಿಯಲ್ಲಿ ಕಳೆದ 2 ದಿನಗಳಿಂದ ಹವಾಮಾನ ವೈಪರೀತ್ಯ ಉಂಟಾಗಿದೆ. ಯಾಂತ್ರಿಕ ದೋಣಿಗಳು ಲಂಗರು ಹಾಕಿವೆ. ಮೇ 31ರವರೆಗೆ ಮಾತ್ರ ಮೀನುಗಾರಿಕೆ ನಡೆಯಲಿದೆ. ಈಗಲೇ ಹವಾಮಾನ ವೈಪರೀತ್ಯ ಉಂಟಾಗಿರುವುದು ಕಡಲ ಮಕ್ಕಳನ್ನ ಕಂಗೆಡಿಸಿದೆ. ಬೋಟ್ ಎಲ್ಲ ಬಂದ್ ಮಾಡಿದ ಕಾರಣ ಅಂತ ಹೇಳಿದ್ರೆ ಈಗ 2-3 ದಿವಸ ಆಯ್ತು ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಗಾಳಿ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಗಾಳಿ ಹೋಗ್ತಾ ಇದೆ. ಆದ ಕಾರಣದಿಂದ ಬೋಟ್ ಎಲ್ಲ ಸ್ವಲ್ಪ ದಡ ನಿಲ್ಸಿದೆ. ಯಾಕಂತ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ 12 ಗಂಟೆ ಬಂದು ಬೋಟ್ ಕಟ್ಟಾಕೋದು. ಅವರು ಅಲ್ಲಿ ದುಡಿಲಿಕ್ಕೂ ಆಗುದಿಲ್ಲ, ನಮ್ಮ ಓನರ್ ಡೀಸೆಲ್ ಖರ್ಚು ಪೂರೈಸುವುದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ, ಅಂಕೋಲಾ, ತದಡಿ, ಹೊನ್ನಾವರ, ಭಟ್ಕಳದಲ್ಲಿ ಮೀನುಗಾರಿಕೆಯ ಯಾಂತ್ರಿಕ ದೋಣಿಗಳು ಕಡಲಿಗೆ ಇಳಿದಿಲ್ಲ. ಕೊಲ್ಲಿವಾರ್ ಎಫೆಕ್ಟ್ನಿಂದ ಗ್ಯಾಸ್ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಿದೆ. ಕಾರ್ಮಿಕರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಹೋಟೆಲ್ಗಳಿಂದ ಊಟ, ಉಪಹಾರ, ಪಾರ್ಸೆಲ್ ತಂದು ನೀಡ್ತಾ ಇದ್ದಾರೆ. ಇದು ಬೋಟ್ ಮಾಲೀಕರಿಗೆ ಕಷ್ಟವಾಗ್ತಾ ಇದೆ. ಈ ನಡುವೆ ಅಲ್ಪ ಸ್ವಲ್ಪ ಸಿಕ್ಕಿದ ಮೀನುಗಳಿಗೆ ಸೂಕ್ತ ದರವಿಲ್ಲ. ಹೀಗಾಗಿ ಸಾಕಷ್ಟು ಹಣ ವ್ಯಯಿಸಿ ಡೀಸೆಲ್ ತುಂಬಿ ಮೀನು ಹಿಡಿದು ತಂದರೂ ಕೂಡ ನಷ್ಟವಾಗ್ತಾ ಇದೆ ಅನ್ನೋದು ಮಾಲೀಕರ ಅಳಲು. ಇಲ್ಲಿ ನಮಗೆ ಸಮಸ್ಯೆ ಅಂತ ಹೇಳಿದ್ರೆ ಪಾಪ ದೂರ ಊರಿಂದ ಮಂಗಳೂರು ಆ ಸೈಡಿಂದೆಲ್ಲ ಬಂದ್ಕೊಂಡು ಇಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಅವ್ರಿಗೆ ಏನಂತ ಹೇಳಿದ್ರೆ ನಮ್ದು ಆ ಚಟ್ಲಿ ಏನು ಅದಕ್ಕೆ ರೇಟ್ ಸಿಗ್ತಿಲ್ಲ. ಅದ್ರ ಸಲುವಾಗಿ ಅವರೆಲ್ಲ ಇವತ್ತು ಸ್ವಲ್ಪ ದಡಕ್ ಬಂದ್ಕೊಂಡು ಓನರ್ ಹತ್ರ ಮಾತಾಡಿ ಈ ರೇಟಿನ ಬಗ್ಗೆ ಸ್ವಲ್ಪ ಏನಾದ್ರು ನಮ್ಗೆ ಜಾಸ್ತಿ ಮಾಡ್ಕೊಂಡ್ರೆ ನಮಗೆ ವರ್ಕೌಟ್ ಆಗುದಿಲ್ಲ. ಮತ್ತೆ ಅದೇ ರೀತಿ ಇವ್ರಿಗೆ ಓನರ್ಗೂ ವರ್ಕೌಟ್ ಆಗುದಿಲ್ಲ. ಯಾಕೆ ಕೇಳಿದ್ರೆ ಡೀಸೆಲ್ ಇಂದ ಸಮಸ್ಯೆನೂ ಆಗಿದೆ. ಮತ್ತೆ ಅದೇ ರೀತಿ ಇಲ್ಲಿ ಏನಾಗಿದೆ ಕೇಳಿದ್ರೆ ಈಗ ಊಟಕ್ಕೆ ನಾವೆಲ್ಲ ಸ್ವಲ್ಪ ಸಿಲಿಂಡರ್ ಮತ್ತೆ ಅದೆಲ್ಲ ಇದು ಮಾಡ್ತದೆ. ಈಗ ಪಾಪ ಅವರು ನಾವು ಹೋಟೆಲಿಂದ ತಂದ್ಕೊಂಡು ಕೊಡೋ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಕಂಗೆಟ್ಟಿದಂತಹ ಬೋಟ್ ಮಾಲೀಕರು ಹಾಗೂ ಕಾರ್ಮಿಕರು ಈಗ ಹವಾಮಾನ ವೈಪರೀತ್ಯದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಏಪ್ರಿಲ್ ಮೇನಲ್ಲಿ ಮೀನುಗಾರಿಕೆ ಹೆಚ್ಚಾಗುವ ವೇಳೆಯಲ್ಲೇ ವಾತಾವರಣ ಬದಲಾವಣೆ ಆಗಿರುವುದು ಗಾಯದ ಮೇಲೆ ಮತ್ತಷ್ಟು ಬರೆ ಎಳೆದಂತಾಗಿದೆ. ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ನಡುವೆ ಯುದ್ಧ ಮುಂದುವರೆದಿರುವುದರಿಂದ ಸಿಕ್ಕಂತ ಮೀನುಗಳಿಗೆ ಕೂಡ ಬೇಡಿಕೆ ಇಲ್ಲ. ಯಾಕಂತಂದ್ರೆ ಗೋವಾದಲ್ಲಿ ಸಾಕಷ್ಟು ಪ್ರಮಾಣದ ಹೋಟೆಲ್ಗಳು ಕೂಡ ಈಗ ಬಂದ್ ಆಗಿದೆ ಸಿಲಿಂಡರ್ ಸಮಸ್ಯೆಯಿಂದಾಗಿ. ಹೀಗಾಗಿ ಹೋಟೆಲ್ಗಳಿಗೆ ಇಲ್ಲಿ ಸಿಕ್ಕಂತಹ ಮೀನುಗಳು ಕೂಡ ಹೋಗ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತೆ ಬೋಟ್ ಮಾಲೀಕರಾಗಿರ್ಬೋದು, ಖಲಾಸಿಗಳಾಗಿರ್ಬೋದು, ಚಾಲಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.